ಹಾಯ್ ನಮಸ್ತೆ ಮಾಂತರಗ್ಲ ನಮಸ್ಕಾರ. ಹಬ್ಬದ ದಿನಗಳಲ್ಲಿ ತುಂಬ ಜನ ನೀರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸದ ಅಡುಗೆ ಇಷ್ಟಪಡ್ತಾರೆ. ಹಾಗಾದರೆ ಬನ್ನಿ ಇವತ್ತು ಹಬ್ಬದ ಸ್ಪೆಷಲ್ ರೆಸಿಪಿ ತಯಾರಿಸೋಣ. ಐತಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಮಂಗಳೂರು, ಉಡುಪಿ, ಕೇರಳದ ಸ್ಪೆಷಲ್ ಅಡುಗೆ ಅವಿಲು ಇವತ್ತು ತಯಾರಿಸೋಣ. ಅವಿಲ್ ಮಾಡಲಿಕ್ಕೆ ಮಿನಿಮಮ್ 4 ರಿಂದ 5 ಬಗೆಯ ತರಕಾರಿ ಆದರೂ ಬೇಕೇ ಬೇಕು. ಅದರಿಂದ ಜಾಸ್ತಿ ಉಪಯೋಗಿಸ್ತೀರಾದರೆ ಇನ್ನೂ ಒಳ್ಳೆಯದೇ. ನಾನಿಲ್ಲಿ 7 ಬಗೆಯ ತರಕಾರಿ ಉಪಯೋಗಿಸ್ತಾ ಇದ್ದೇನೆ. ಹಾಗೆ ಹಸಿರು ಬಟಾಣಿ ಕೂಡ ಉಪಯೋಗಿಸ್ತೇನೆ. ಎಲ್ಲವನ್ನು ಕ್ಲೀನ್ ಮಾಡಿ ಇಟ್ಟುಕೊಂಡಿದ್ದೇನೆ. ಹಸಿ ಬಟಾಣಿ ಇಲ್ಲಿ ನಾನು 200 ಗ್ರಾಮ್ನಷ್ಟು ತೆಕ್ಕೊಂಡಿದ್ದೇನೆ. ಇದನ್ನು ಬಿಡಿಸಿ ಇಟ್ಟುಕೊಳ್ತೇನೆ. ಇದನ್ನು ಹಾಕಿದರೆ ಅವಿಲಿಗೆ ಒಳ್ಳೆ ರುಚಿ. ನೆಕ್ಸ್ಟ್ ಯಾವುದೆಲ್ಲ ತರಕಾರಿ ನಾನು ಯೂಸ್ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಹೋಗ್ತೇನೆ. ಹಾಗೆ ಇಲ್ಲಿ ತರಕಾರಿ ಕಟ್ ಮಾಡುವ ವಿಧಾನ ಕೂಡ ಸ್ವಲ್ಪ ಚೇಂಜ್ ಇದೆ. ಆದ ಕಾರಣ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಮತ್ತು ಹೊಸ ಮತ್ತು ಟ್ರೆಡಿಷನಲ್ ರೆಸಿಪಿ ನೋಡಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಮೊದಲು ನಾನು ಬೀನ್ಸಿನ ನಾರು ತೆಗೆದು ಇದನ್ನು ಕಟ್ ಮಾಡಿಕೊಳ್ತೇನೆ. ವಿಡಿಯೋದಲ್ಲಿ ತೋರಿಸಿದ ರೀತಿಯಲ್ಲಿ ದೊಡ್ಡದಾಗಿ ಕಟ್ ಮಾಡಿ. ನಾನಿಲ್ಲಿ ಒಂದು 15 ಬೀನ್ಸ್ ತೆಕ್ಕೊಂಡಿದ್ದೇನೆ. ಇದನ್ನು ಮತ್ತೆ ಹಸಿ ಬಟಾಣಿ ತರಕಾರಿ ಬೇಯಿಸೋ ಪಾತ್ರೆಗೆ ಹಾಕೊಳ್ಳೋಣ. ಇನ್ನು ನಾನಿಲ್ಲಿ ಕ್ಯಾರೆಟ್ ತೆಕ್ಕೊಂಡಿದ್ದೇನೆ. 3 ಸಣ್ಣ ಸೈಜಿದ್ದು ಕ್ಯಾರೆಟ್ ತೆಕ್ಕೊಂಡಿದ್ದೇನೆ. ಇದನ್ನು ಕೂಡ ಉದ್ದಕ್ಕೆ ಕಟ್ ಮಾಡಿಕೊಳ್ಬೇಕು. ಕಟ್ ಮಾಡುವಾಗ ಜಾಸ್ತಿ ದಪ್ಪವೂ ಬೇಡ, ಜಾಸ್ತಿ ತೆಳುವೂ ಬೇಡ. ನೋಡಿ, ಈ ಹದದಲ್ಲಿ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು. ಇನ್ನು ಇದಕ್ಕೆ ನಾನು ಇಲ್ಲಿ 2 ನವಿಲು ಕೋಸು ತೆಕ್ಕೊಂಡಿದ್ದೇನೆ. ಇದನ್ನು ಕೂಡ ಮೇಲ್ಗಡೆದು ಸಿಪ್ಪೆ ತೆಗೆದು ಉದ್ದಕ್ಕೆ ಕಟ್ ಮಾಡಿಕೊಳ್ತೇನೆ. ತರಕಾರಿಯ ಕ್ವಾಂಟಿಟಿ ನಿಮಗೆ ಅಗತ್ಯ ಇರುವಷ್ಟು ನೀವು ಹಾಕ್ಕೊಳ್ಬೋದು. ಆದರೆ ಈ ಅಡುಗೆಗೆ ಮಿನಿಮಮ್ 5 ಬಗೆಯ ತರಕಾರಿ ಬೇಕೇ ಬೇಕು. ನೆಕ್ಸ್ಟ್ ನಾನು ಇಲ್ಲಿ ಒಂದು 10 ತೊಂಡೆಕಾಯಿ ತಗೊಂಡಿದ್ದೇನೆ. ಇದರದ್ದು ಕೂಡ ಆ ಕಡೆ ಈ ಕಡೆ ತೊಟ್ಟು ತೆಗೆದು ಉದ್ದಕ್ಕೆ ಕಟ್ ಮಾಡಿ ಹಾಕೊಳ್ತೇನೆ. ಅವಿಲ್ ಮಾಡುವಾಗ ಟೊಮೆಟೊ, ಸಿಹಿ ಕುಂಬಳ, ಬದನೆ ಎಲ್ಲ ಉಪಯೋಗಿಸಬೇಡಿ. ಇದರ ರುಚಿಯಲ್ಲಿ ವ್ಯತ್ಯಾಸ ಆಗ್ತದೆ. ಮಂಗಳೂರು ಮತ್ತು ಉಡುಪಿಯ ಬ್ರಾಹ್ಮಣರ ಮನೆಯಲ್ಲಿ ಹಬ್ಬಗಳಲ್ಲಿ ಮತ್ತು ಫಂಕ್ಷನ್ನಲ್ಲಿ ಅವಿಲು ಹೆಚ್ಚಾಗಿ ಮಾಡಿಯೇ ಮಾಡ್ತಾರೆ. ಕೇರಳದಲ್ಲಿ ಇದು ಓಣಂ ಸ್ಪೆಷಲ್ ಅಡುಗೆ ಅಂತ ಹೇಳ್ಬೋದು. ಅವಿಲು ಮಾಡಲಿಕ್ಕೆ ನಾನು ಒಂದು ಸೀಮೆ ಬದನೆಕಾಯಿ ಕೂಡ ಉಪಯೋಗಿಸ್ತಾ ಇದ್ದೇನೆ. ಇದರದ್ದು ಮೇಲ್ಗಡೆದು ಸಿಪ್ಪೆ ನೀಟಾಗಿ ತೆಗೆದುಕೊಳ್ಬೇಕು. ಹಾಗೆ ಒಳಗಡೆ ಬೀಜ ಕೂಡ ತೆಗೆದುಕೊಳ್ಬೇಕು. ಆಮೇಲೆ ಇದನ್ನು ಉದ್ದಕ್ಕೆ ಕಟ್ ಮಾಡಿಕೊಳ್ಳಿ. ಈ ರೆಸಿಪಿಯ ಸ್ಪೆಷಾಲಿಟಿ ಅಂದರೆ ಎಲ್ಲ ತರಕಾರಿಯನ್ನು ಉದ್ದಕ್ಕೆ ಕಟ್ ಮಾಡಿಕೊಳ್ಬೇಕು. ಅಲ್ಲದೆ ವೆರೈಟಿ ತರಕಾರಿ ಉಪಯೋಗಿಸೋದ್ರಿಂದ ಇದೊಂದು ಹೆಲ್ದಿ ರೆಸಿಪಿಯೇ ಸರಿ. ನೆಕ್ಸ್ಟ್ ಇದಕ್ಕೆ ಒಂದು ಬಾಳೆಕಾಯಿನ ಉಪಯೋಗಿಸ್ತಾ ಇದ್ದೇನೆ. ಇದನ್ನು ಕೂಡ ಸಿಪ್ಪೆ ತೆಗೆದು ಉದ್ದಕ್ಕೆ ಕಟ್ ಮಾಡಿಕೊಳ್ಳೋಣ. ಹಾಗೆ ಮಂಗಳೂರು ಸೌತೆಕಾಯಿದು ಒಂದು ಸಣ್ಣ ಭಾಗ ಸಿಪ್ಪೆ ಮತ್ತು ತಿರುಳು ತೆಗೆದು ಉದ್ದಕ್ಕೆ ಕಟ್ ಮಾಡಿ ಉಪಯೋಗಿಸ್ತೇನೆ. ಅವಿಲು ಮಾಡುವಾಗ ಬೀನ್ಸ್, ಕ್ಯಾರೆಟ್, ಮಂಗಳೂರು ಸೌತೆ, ಬಾಳೆಕಾಯಿ, ಬಟಾಣಿ, ಸೀಮೆ ಬದನೆ ಮೈನ್ ತರಕಾರಿಗಳು. ಉಳಿದದನ್ನು ನೀವು ಸ್ಕಿಪ್ ಮಾಡ್ಬೋದು. ಅದರ ಬದಲು ಬೂದು ಕುಂಬಳಕಾಯಿ, ಬಟಾಟೆ ಎಲ್ಲ ಉಪಯೋಗಿಸ್ಬೋದು. ಈ ಅಡುಗೆಯಲ್ಲಿ ತರಕಾರಿ ಕಟ್ ಮಾಡಲಿಕ್ಕೆ ಮಾತ್ರ ಸ್ವಲ್ಪ ಸಮಯ ತಗೊಳ್ತದೆ. ಇನ್ನು ಇದಕ್ಕೆ ತಯಾರಿಸುವ ಮಸಾಲೆ ತುಂಬ ಸುಲಭ. ಈಗ ತರಕಾರಿ ಎಲ್ಲ ಕಟ್ ಮಾಡಿ ಆಯಿತು. ಇನ್ನು ಇದನ್ನು ಬೇಯಿಸಿಕೊಳ್ಳೋಣ. ಬೇಯಿಸಿಕೊಳ್ಳುವಾಗ ತರಕಾರಿಯ 3/4 ಭಾಗದಷ್ಟು ನೀರು ಹಾಕೊಂಡ್ರೆ ಸಾಕು, ಜಾಸ್ತಿ ಬೇಡ. ಬೇಯುವಾಗ ಒಟ್ಟಿಗೆ 1 ಟೀ ಸ್ಪೂನ್ ಅಷ್ಟು ಅರಶಿಣದ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ಳಿ. ತರಕಾರಿ ಈ ರೀತಿಯಾಗಿ ಡೈರೆಕ್ಟ್ ಆಗಿ ಗ್ಯಾಸ್ ಮೇಲೆ ಇಟ್ಟೆ ಬೇಯಿಸಿಕೊಳ್ಳಿ. ಕುಕ್ಕರಲ್ಲಿ ಬೇಯಿಸಿಕೊಳ್ಳೋದು ಬೇಡ. ತರಕಾರಿ ಬೇಯುವ ಸಮಯದಲ್ಲಿ ಬೇರೆ ತಯಾರಿ ಮಾಡಿಕೊಳ್ಳೋಣ. ಇಲ್ಲಿ ನಾನು ಒಂದು ಮೀಡಿಯಂ ಗಾತ್ರದ ತೆಂಗಿನಕಾಯಿನ ತುರಿದು ಇಟ್ಟುಕೊಂಡಿದ್ದೇನೆ. ತೆಂಗಿನಕಾಯಿ ಇದಕ್ಕೆ ಸ್ವಲ್ಪ ಜಾಸ್ತಿಯೇ ಬೇಕು. ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಹಾಗೆ 3 ಹಸಿಮೆಣಸು ಹಾಕೊಂಡಿದ್ದೇನೆ. 1 ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಬೇಕು. ಇನ್ನು ಇದಕ್ಕೆ ಸ್ವಲ್ಪ ಮೊಸರು ಮತ್ತು ಸ್ವಲ್ಪ ನೀರು ಹಾಕೊಂಡು ರುಬ್ಬಿ ತರ್ತೇನೆ. ನೀರು ಜಾಸ್ತಿ ಹಾಕೊಳ್ಬೇಡಿ. ಮಿಶ್ರಣ ದಪ್ಪವಾಗಿ ಇರಬೇಕು, ಆದರೆ ಫೈನ್ ಆಗಿ ಪೇಸ್ಟ್ ಆಗಿರಬೇಕು. ನೋಡಿ, ಈ ಹದದಲ್ಲಿದ್ದರೆ ಒಳ್ಳೆಯದು. ಈಗ ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ. ನೀರು ಕೂಡ ಹಾಕಿದ ನೀರು ಕೂಡ ಕಮ್ಮಿ ಆಗಿದೆ, ಸರಿಯಾಗಿದೆ ಪ್ರಮಾಣ. ಇನ್ನು ಇದಕ್ಕೆ ರುಬ್ಬಿದ ಮಿಶ್ರಣ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಆದ್ಮೇಲೆ 2-3 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಅವಿಲು ಯಾವಾಗಲೂ ಪಲ್ಯದಷ್ಟು ಡ್ರೈ ಇರಬಾರ್ದು, ಸಾಂಬಾರ್ನಷ್ಟು ತೆಳು ಕೂಡ ಇರಬಾರ್ದು. ಈ ರೀತಿಯಾಗಿ ದಪ್ಪವಾಗಿ ಇರಬೇಕು. ಒಮ್ಮೆ ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ 10 ರಿಂದ 15 ಕರಿಬೇವಿನ ಎಲೆ ಹಾಕೊಳ್ಳಿ. ಹಾಗೆ ಮೇಲ್ಗಡೆ 3 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನೆಣ್ಣೆ ಹಾಕೊಳ್ಳಿ.
ಕೂಡಲೇ ಮುಚ್ಚಿಟ್ಟು ಗ್ಯಾಸ್ ಆಫ್ ಮಾಡಬೇಕು. ಕೂಡಲೇ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ, ಮಿನಿಮಮ್ 10 ನಿಮಿಷ ಆದರೂ ಹಾಗೆ ಬಿಡಿ. ನಾನಿಲ್ಲಿ ಊಟಕ್ಕೆ ಬಡಿಸ್ಲಿಕ್ಕೆ ಆಗುವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಹೀಗೆ ಮಾಡೋದ್ರಿಂದ ಅವಿಲಿಗೆ ಗಮ್ಮ ಅಂತ ಪರಿಮಳ ಬರ್ತದೆ. ತೆಂಗಿನೆಣ್ಣೆ ಮತ್ತು ಕರಿಬೇವಿನ ಪರಿಮಳ ಇದಕ್ಕೆ ಚೆನ್ನಾಗಿ ಹರಡಿರ್ತದೆ. ಇದು ಅವಿಲಿದೊಂದು ಸ್ಪೆಷಾಲಿಟಿ. ಇನ್ನು ಇದನ್ನು ಬಡಿಸೋಣ. ನಾನು ಒಟ್ಟಿಗೆ ಸ್ವಲ್ಪ ಪುಳಿಯೋಗರೆ ಮತ್ತು ತೋವೆ ಕೂಡ ಮಾಡಿದ್ದೆ. ಹಾಗೆ ಮಜ್ಜಿಗೆ ಮೆಣಸು, ಸ್ವೀಟು ಮತ್ತು ಮೊಸರು ಬಡಿಸಿದರೆ ಇನ್ನೇನು ಬೇಕು ಅಲ್ವಾ. ಹಬ್ಬದಲ್ಲಿ ನೀರುಳ್ಳಿ ಬೆಳ್ಳುಳ್ಳಿ ಬಡಿಸದೆ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ, ತುಂಬ ರುಚಿ. ರೆಸಿಪಿ ಇಷ್ಟ ಆಯ್ತು ಅಲ್ವಾ? ಹಾಗಾದರೆ ವಿಡಿಯೋಕ್ಕೆ ಲೈಕ್ ಕೊಟ್ಟು ಸೂಪರ್ ಅಂತ ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫ್ರೆಂಡ್ಸಿಗೆ ಶೇರ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಬರ್ತೇನೆ. ಥ್ಯಾಂಕ್ ಯು, ಬಾಯ್.